ದೇವರಿಗೆ ಸ್ತೋತ್ರ. నేను కన్నడలో మాట్లాడతాను, అందరికి అర్థమవుతుంది. స్తోತ್ರ. ದೇವರು ಈ ದಿನ ನಿಮ್ಮೆಲ್ಲರ ಮಧ್ಯೆ ಬಂದು ದೇವರ ವಾಕ್ಯ ಹಂಚಿಕೊಳ್ಳೋದಕ್ಕೆ ದೇವರ ಅವಕಾಶ ಮಾಡಿಕೊಟ್ಟಿದ್ದಾರೆ. ದೇವರಿಗೆ ಒಂದು ಸ್ತೋತ್ರಗಳು. ನಿಮ್ಮೆಲ್ಲರಿಗೆ ವಂದನೆ. ಪ್ರಾರ್ಥನೆ ಮಾಡಿಕೊಂಡು, ನಮ್ಮ ತಂದೆಯಾದ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರ ಸ್ವಾಮಿ. ಈ ವಿಶೇಷದಲ್ಲಿ ನಿಮ್ಮನ್ನು ಆರಾಧಿಸುವ ಭಾಗ್ಯವನ್ನು ನಮಗೆ ನೀಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀವು ಕೊಟ್ಟಂಥ ವಾಕ್ಯಕ್ಕಾಗಿ, ನೀವು ಕೊಟ್ಟಂಥ ಈ ಅನ್ಯೋನ್ಯತೆಗಾಗಿ ಸ್ತೋತ್ರ ಸ್ವಾಮಿ. ನೀವು ನಿಮ್ಮ ಮಗನಾದ ಯೇಸು ಕ್ರಿಸ್ತನು ಬರುವ ತನಕ ಸ್ವಾಮಿ ಆರಾಧನೆ ಜರುಗಲಿಕ್ಕಾಗುವಂಥ ಸಹಾಯ ಮಾಡಿ ಸ್ವಾಮಿ. ನೀವು ಕೊಟ್ಟಂಥ ಮಾತುಗಳನ್ನೆಲ್ಲರೂ ಉಪಯೋಗಿಸಿಕೊಳ್ಳಿಕ್ಕಂತ ಸಹಾಯ ಮಾಡಿ ಸ್ವಾಮಿ. ಈ ದಿನ ವಾಕ್ಯವನ್ನು ಆಶೀರ್ವದಿಸ್ತದೆ. ಯೇಸು ಸ್ವಾಮಿ ಹೆಸರಲ್ಲಿ ಸ್ತೋತ್ರ ಮಾಡಿ ಬೇಡಿ ಹೊಂದಿದ್ದೇವೆ ತಂದೆಗೆ. ನಾವು ಸ್ವಲ್ಪ ಹೊತ್ತು ನಮ್ಮ ದೇವರ ವಾಕ್ಯ ಧ್ಯಾನಕ್ಕಾಗಿ 2 ತಿಮೋಥಿ 2ನೇ ಅಧ್ಯಾಯ 1ರಿಂದ 11ನೇ ವಚನ. ಪೌಲನು ತಿಮೋಥಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 11. ಎಲ್ಲರಿಗೆ ಸಿಕ್ಕ ಮೇಲೆ ಯಾರಾದರೂ ಬರಬಹುದು. ಎರಡನೇ ತಿಮೋಥಿ 2ನೇ ಅಧ್ಯಾಯ 1ರಿಂದ 11. నా కుమారుడా, క్రీస్తు యేసునందున్న కృపచేత బలవంతుడు కమ్ము. నీవు అనేక సాక్షుల ఎదుట నా వలన వినిన సంగతులను ఇతరులకు బోధించుటకు సమర్థత గల నమ్మకమైన మనుషులకు అప్పగింపుము. క్రీస్తు యేసు యొక్క మంచి సైనికుని వలె నాతో కూడా శ్రమ అనుభవించుము. సైనికుడు ఎవడను యుద్ధమునకు పోనప్పుడు తను దండులో చేర్చుకుని వానిని సంతోష పెట్టవలనని ఈ జీవన వ్యాపారంలో చిక్కుకొనడు. మరియు జట్టైన వాడు పోరాడునప్పుడు నియమము ప్రకారం పోరాడుకుంటే వానికి కిరీటము దొరకదు. పాటుపడిన వ్యవసాయకుడే మొదట ఫలములలో పాలు పుచ్చుకొనవలసిన వాడు. నేను చెప్పు మాటలు ఆలోచించుకును. అన్ని విషయముల యందు ప్రభువు నీకు వివేకమును అనుగ్రహించును. నా సువార్త ప్రకారము దావీదు సంతానమును పుట్టి మృతుల నుండి లేచిన యేసుక్రీస్తును జ్ఞాపకము చేసుకును. నేను నేరస్తుడనై ఉన్నట్టు ఆ సువార్త విషయమై సంఖ్యలతో బంధింపబడి శ్రమపడుచున్నాను. అయినను దేవుని వాక్యము బంధింపబడి ఉండలేదు. అందుచేత ఏర్పరచబడిన వారు నిత్యమైన మహిమతో కూడా క్రీస్తు యేసునందులి రక్షణ పొందవలనని నేను వారి కొరకు సమస్తమును ఓర్చుకొనుచున్నాను. ఈ మాట నమ్మదగినది. ఏదనగా మనం ఆయనతో కూడా చనిపోయిన వారమైతే ఆయనతో కూడా బ్రతుకుదుము. ಪೌಲನು ತಿಮೋಥನಿಗೆ ಈ ಪತ್ರವನ್ನು ಬರೀತಾ ಹೇಗೆ ಆತನೊಬ್ಬ ಪಾಸ್ಟರ್ ಆಗಿದ್ದಾನೆ ಒಂದು ಹಳ್ಳಿ ಸಭೆಯಲ್ಲಿ, ಹೇಗೆ ಆತನು ಆ ಸಭೆಯನ್ನು ನಡೆಸ್ಕೊಂಡು ಹೋಗ್ಬೇಕಂತೇಳಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆ ಸಭೆಯಲ್ಲಿ ಅನೇಕ ಸಮಸ್ಯೆಗಳಿದ್ದು, ಆ ಸಮಸ್ಯೆಗಳ ಮಧ್ಯೆ ತಾನು ಹೇಗೆ ತನ್ನ ಕಾಂಡಕ್ಟ್ ಹೇಗಿರ್ಬೇಕಂತೇಳಿ, ಅದು ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕಂತೇಳಿ ಹೇಳ್ತಾ ಇದ್ದಾನೆ. ನಾವು ಮೊದಲನೇ ವಚನ ನೋಡುವಾಗ, ನನ್ನ ಮಗನೇ, ನೀನು ಯೇಸು ಕ್ರಿಸ್ತನಲ್ಲಿ ಇರುವ ಕೃಪೆಯಿಂದ ಬಲ ಹೊಂದಿದವನಾಗು. ಮೊದಲನೇದಾಗಿ ಅದನ್ನು ಕೊಡುವಂಥ ಉಪದೇಶ ಏನಂದ್ರೆ, ಬಲ ಹೊಂದಿದವನಾಗು. ಹೌದಲ್ಲ? ಬಲ ಎಲ್ಲಿಂದ ಬರ್ಬೇಕಂತೇಳಿ, ಯೇಸು ಕ್ರಿಸ್ತನಿಂದ, ಯೇಸು ಕ್ರಿಸ್ತನ ಕೃಪೆಯಿಂದ. ಕೃಪೆ ಅನ್ನುವಾಗ ಏನು ಅನಿಸುತ್ತೆ ನಮ್ಮೆಲ್ಲರಿಗೆ? ಈಗ ಯಾರಾದ್ರೂ ಒಂದು ಮನೆ ಕಟ್ಟಿದ್ರೆ ಏನ್ ಹೇಳ್ತಾರ? ದೇವರ ಕೃಪೆ ಅಂತ ಹೇಳ್ತೀವಿ. ಮಗು ಹುಟ್ಟಿದ್ರೆ ದೇವರ ಕೃಪೆ ಅಂತ ಹೇಳ್ತೀವಿ. ಏನಾದ್ರೂ ಒಂದು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಅಂತ ಯಾವುದೋ ಒಂದು ಸ್ಕೂಲಲ್ಲಿ ಸಿಕ್ಕರೆ ಕೂಡ ದೇವರ ಕೃಪೆ ಅಂತ. ಈ ಕೃಪೆ ಅನ್ನುವಾಗ ನಮ್ಗೆ ಏನೇನು ತಿಳಿಸೋದಂದ್ರೆ, ಎಲ್ಲ ದೇವರದ್ದೇ, ನಂದು ಅಲ್ಲ ಅಂತ. ಹೌದಾ? ಎವ್ರಿಥಿಂಗ್ ಇಸ್ ಗಾಡ್ಸ್, ನಥಿಂಗ್ ಇಸ್ ಮೈನ್. ಹೌದಾ? ಅಂದ್ರೆ ಪ್ರತಿಯೊಂದು ನಾವು ದೇವರಿಗೆ ಅದನ್ನ ಮಹಿಮೆ ತರಾಗಿ ನಾವು ಮಾತಾಡ್ತೀವಿ. ಬಹಳ ಸ್ತೋತ್ರ ಆ ರೀತಿ ಮಾತಾಡುವಾಗ. ಕೃಪೆ ಅನ್ನೋವಾಗ ಮತ್ತೊಂದು ವಿಷಯ ಬರುತ್ತೆ, ಏನಂದ್ರೆ ಅದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ. ಹೌದಾ? ಎಲ್ಲವೂ ದೇವರಿಂದಲೇ. ಕೃಪೆ ಅನ್ನುವಾಗ ಅದು ಸರಿಯಾದ ವರ್ಡ್.
ಈಗ ಪೌಲನು ತಿಮೋತಿಗೆ ಏನ್ ಹೇಳ್ತಾನೆ ಅಂದ್ರೆ, ನೀನು ಈಗ ಕಷ್ಟಪಟ್ಟು ಸೇವೆ ಮಾಡಬೇಕಾಗಿದೆ ಒಂದು ಸಭೆಯಲ್ಲಿ. ಅಲ್ಲಿ ನಿನ್ನ ತಲಾಂತ ಆಗಲಿ ಅಥವಾ ನಿನ್ನ ಶಕ್ತಿಯಿಂದ ಆಗಲಿ ಮಾಡಕ್ ಹೋಗಬೇಡ. ಅದು ಫೇಲ್ಯೂರ್, ಇಟ್ಸ್ ಎ ಫೇಲ್ಯೂರ್ ಅಂತ ಅಂದ್ರೆ ಆಗೋದಿಲ್ಲ. ಅದು ದೇವರ ಸಭೆ ಅಂದ್ರೆ ನನ್ನ ಶಕ್ತಿ ಅಥವಾ ನನ್ನ ಟ್ಯಾಲೆಂಟು ಅಥವಾ ನನ್ನ ಬ್ಯಾಕ್ ಗ್ರೌಂಡು ಅಥವಾ ನನ್ನ ಕುಟುಂಬ ಅಥವಾ ನನಗಿರುವಂತ ಏನು ಕೆಲವರಿಗೆ ವಾಕ್ಚಾತುರ್ಯ ಇರ್ತದೆ, ವಾಕ್ಚಾತುರ್ಯ ಇವುಗಳೆಲ್ಲ ಅಂದ್ರೆ ಅದು ಆ ರೀತಿಯಲ್ಲಿ ಸಭೆ ನಡೆಯುತ್ತದಲ್ಲ. ಎಲ್ಲೇ ಆಗಿರ್ಲಿ, ಯಾವುದೇ ಸಭೆ ಆಗಿರ್ಲಿ, ಹೌದಲ್ಲ, ದೇವರ ಕೃಪೆ ನಮಗೆ ಬೇಕು, ಆತನ ಶಕ್ತಿ ಬೇಕು. ಹೌದಲ್ಲ, ಪ್ರತಿಯೊಂದನ್ನು ಆತನಿಗೆ ನಾವು ಆರೋಪಿಸುವಂತಾಗಿರ್ಬೇಕು. ದೇವರೇ ಇಲ್ಲ, ಇದು ನಿನ್ನಿಂದ ಬಂದಂಥದ್ದು. ಅದನ್ನು ಒಬ್ಬ ವಿಶ್ವಾಸಿ ಆಗಲಿ ಅಥವಾ ಒಬ್ಬ ವಿಶ್ವಾಸಿ ನಾಯಕನಾಗಿರುವಾಗ ಅವನು ದೇವರ ಕೃಪೆ ಮೇಲಿನ ಬದುಕಿರಬೇಕು. ಕೆಲವರು ಹೆಸರಿಟ್ಕೊಂಡಿರ್ತಾರಲ್ಲ, ಏನೇನು ಕೃಪಾಕರ್ ಅಥವಾ ಕೃಪಾನಿಧಿ, ಕೃಪಾನಾಯಕ ಅಂತೇಳಿ ಇಟ್ಕೊಳ್ತಾರೆ. ಮತ್ತೆ ಲೇಡೀಸ್ ಕೂಡ ಏನ್ ಇಟ್ಕೊಳ್ತಾರೆ, ಕೃಪಾ ಅಂತ ಇಟ್ಕೊಳ್ತಾರೆ, ಅಥವಾ ಕೃಪಮ್ಮ ಅಥವಾ ಕೃಪಾವತಿ ಅಂತ ಹೇಳಿ ಅನೇಕ ಒಳ್ಳೊಳ್ಳೆ ಹೆಸರು ಈ ಕೃಪೆ ಮೇಲೆ ಬಂದಿದೆ. ಬೈಬಲಲ್ಲೇ ಈ ಕೃಪೆ ಎಂಬ ವರ್ಡ್ ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ಬೇರೆ ಮತದಲ್ಲಿ ಕೃಪೆನೇ ಇಲ್ಲ. ಬೇರೆ ಮತದಲ್ಲಿ ಕೃಪೆ ಎಂಬ ವರ್ಡ್ ಬಹಳ ಕಡಿಮೆ ಬರ್ತದೆ. ಯಾಕಂದ್ರೆ ಅಲ್ಲಿ ಕೃಪೆ ತೋರಿಸೋರು ಇಲ್ಲ, ಅವರು ದೇವರು ಕೃಪೆ ತೋರಿಸಿಲ್ಲ. ನಮ್ಮ ದೇವರು ನಮ್ಮ ರಕ್ಷಣೆಯಲ್ಲಿ ಕೃಪೆ ತೋರಿಸಿದ್ರಿಂದ ನಾವು ಆ ವರ್ಡನ್ನ ಬಹಳಷ್ಟು ನಾವು ಉಪಯೋಗಿಸ್ಕೊಳ್ತೇವೆ. ಒಂದು ಸ್ಕೂಲಲ್ಲಿ ಒಂದು ಸಣ್ಣ ಮಗ, ಕ್ರಿಶ್ಚಿಯನ್ ಹುಡುಗಿ, ಆ ಹುಡುಗಿ ಹೆಸರು ಗ್ರೇಸ್ ಅಂತ ಇಟ್ಕೊಂಡಿದ್ದಂತೆ. ಗ್ರೇಸ್ ಅಂದ್ರೆ ಕೃಪೆನೆ, ಇಂಗ್ಲಿಷ್ನಲ್ಲಿ ಅದರ ವರ್ಡ್ ಗ್ರೇಸ್. ಎಲ್ಲರೂ ಹಿಂದೂ ಟೀಚರು, ಎಲ್ಲ ಹಿಂದೂ ಮಕ್ಕಳು. ಆ ಟೀಚರ್ ಕೇಳಿದ್ರಂತ, ಏನಮ್ಮ ನಿನ್ನ ಹೆಸರು ಅಂದ್ರೆ ಗ್ರೇಸ್ ಅಂತ ಹೇಳಿದಂತೆ. ಆ ಟೀಚರ್ಗೆ ಆ ಹೆಸರು ಪ್ರೊನೌನ್ಸ್ ಮಾಡಕ್ಕೆ ಆಗ್ತಾ ಇಲ್ಲ. ಗ್ರೇಸ್ ಏನೇನು ಎಗ್ರೇಸ್ ಅಂತ ಕೇಳ್ತಾರೆ. ಅಂದ್ರೆ ಅಷ್ಟು ಕನ್ಫ್ಯೂಷನ್ ಆಗೋಗ್ಬಿಡೋದು. ಹೌದಲ್ಲ, ಕೃಪೆ ಅಂತ ನಮ್ಮ ಕನ್ನಡ ಭಾಷೆಯಲ್ಲಿ ಇಟ್ಕೊಂಡಿದ್ರೆ ಅಥವಾ ತೆಲುಗು ಭಾಷೆಯಲ್ಲಿ ಇಟ್ಕೊಂಡಿದ್ರೆ ಅರ್ಥ ಆಗ್ತಿದ್ದೇನೋ. ಹಾಗೆ ಈ ಕೃಪೆ ಅನ್ನೋದು ನಾವು ಹೆಸರಿಟ್ಕೊಂತೀವಿ, ಆ ರೀತಿಯಲ್ಲಿ ಯಾರು ಆ ಥರ ಹೆಸರಿಟ್ಟು ಆ ರೀತಿ ಜೀವನ ಮಾಡೋದು ಕೂಡ ಅವ್ರಿಗೆ ಕರ್ತವ್ಯ ಕೂಡ ಆಗಿದೆ. ಹೌದಲ್ಲ, ಕೃಪೆಯನ್ನು ಇಟ್ಕೊಂಡವರು ಕೃಪಾಂತರಾಗಿ ಇರಲೇಬೇಕು. ಹೌದಲ್ಲ, ಹಾಗಾದ್ರೆ ಈ ಮೊದಲನೇದಾಗಿ ಪೌಲನು ತಿಮೋತಿಗೆ ಹೇಳಿದ್ರೆ ಅಂದ್ರೆ, ನೀನು ಕೃಪೆಯಿಂದ ಬಲ ಹೊಂದಿದ್ವ ನಾವು, ನಿನ್ನ ಸ್ವಂತ ಶಕ್ತಿಯಿಂದ ನೀನು ಈ ಮಿನಿಸ್ಟ್ರಿನ, ನೀನು ಕೊಟ್ಟಿರೋದು ಮಿನಿಸ್ಟ್ರಿನ ನೀನು ಮಾಡಕ್ ಹೋಗ್ಬೇಡ, ದೇವರ ಕೃಪೆ. ಅದಾದ್ಮೇಲೆ 2ನೇ ವಚನದಲ್ಲಿ ನಾವು ನೋಡುವಾಗ, ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. 2ನೇದಾಗಿ ನಾವು ನೋಡುವಾಗ, ಸಭೆಯನ್ನುವಾಗ ದೇವರ ವಾಕ್ಯ ಹೇಳೋರು ಬೇಕೇ ಬೇಕು. ಸಭೆಯಲ್ಲಿ ಅತ್ಯಂತ ಮುಖ್ಯವಾದದ್ದು ಯಾವುದು? ದೇವರ ವಾಕ್ಯನೇ. ಸಭೆಯಲ್ಲಿ ಏನಿದೆ? ವರ್ಷಿಪ್ ಇದೆ, ದೇವರ ವಾಕ್ಯ ಇದೆ, ಪ್ರಕಟಣೆ ಇದೆ, ಹೌದಲ್ಲ, ಫೆಲೋಶಿಪ್ ಇದೆ. ಸಪೋಸ್ ಎಲ್ಲವೂ ಇದ್ದು ದೇವರ ವಾಕ್ಯ ಇಲ್ಲ ಅಂದ್ರೆ ಅದು ಸಭೆ ಆಗಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಯಾವುದೇ ಸತ್ವ ಇಲ್ಲ. ಆದ್ದರಿಂದ ದೇವರ ವಾಕ್ಯ ಹೇಳೋದು ಬಹಳ ಮುಖ್ಯ. ದೇವರ ವಾಕ್ಯ ಹೇಳೋರು ಅದನ್ನ ಆಳವಾಗಿ ಅಭ್ಯಾಸ ಮಾಡಿ, ಹೌದಲ್ಲ, ಕೇರ್ಫುಲ್ ಆಗಿ ಹೇಳುವಂಥದ್ದು ಬಹಳ ಮುಖ್ಯ. ನಮ್ಮ ಇಷ್ಟಾನುಸಾರ, ಹೌದಲ್ಲ, ಎಲ್ಲಿ ದೇವರ ವಾಕ್ಯ ಇಲ್ವ ಅಲ್ಲಿ ನಾವೇನು ನೋಡ್ತೀವಿ? ಅನೇಕ ಸಭೆಗಳು ನೋಡ್ತೀವಲ್ಲ, ದೇವರ ವಾಕ್ಯ ಇಲ್ಲಿಲ್ಲ, ಅಲ್ಲಿ ಏನಿದೆ ಗೊತ್ತಾ? ಎಂಟರ್ಟೈನ್ಮೆಂಟ್ ಇದೆ. ಬರೀ ನಗಿಸೋದು ಅಥವಾ ಟಾಂಟ್ ಮಾಡೋದು ಅಥವಾ ಬರೇ ಹಾಡುಗಳು. ಕೆಲಸ ಏನೋ ದೇವರ ವಾಕ್ಯ ಹೇಳಿದ್ಬಿಟ್ಟು ಬರೇ ಹಾಡುಗಳು ಆಡ್ತಾರೆ. ಹೌದಲ್ಲ, ದೇವರ ವಾಕ್ಯ ಅದು ನಮಗೆ ದೇವರು ನಮಗೆ 66 ಪುಸ್ತಕಗಳಲ್ಲಿ ಕೊಟ್ಟಿರುವಾಗ ಅದನ್ನು ನಾವು ಸಮರ್ಪಕವಾಗಿ ಹೇಳೋದು ನಮ್ಮ ಕರ್ತವ್ಯ ಆಗಿದೆ. ಹೌದಲ್ಲ, ಪ್ರತಿ ಸಲ ಒಂದು ಅಧ್ಯಾಯ ತಗೊಂಡು ಒಂದು ಪೋರ್ಷನ್ ಆಫ್ ಸ್ಕ್ರಿಪ್ಚರ್ ತಗೊಂಡು ನಾವು ಹೇಳೋದು ಅದು ನಮ್ಮ ಕರ್ತವ್ಯ ಆಗಿದೆ. ಅದರಿಂದ ತಿಮೋತಿ ಹೇಳ್ತಾರೆ, ನೀನು ದೇವರ ವಾಕ್ಯ ಹೇಳೋದ್ರ ಜೊತೆಗೆ ನೀನು ಇನ್ನೊರು ಕೂಡ ಅಪಾಯಿಂಟ್ ಮಾಡೋದು. ಯಾರು? ಸರಿಯಾದ ವ್ಯಕ್ತಿಗಳನ್ನ, ದೇವರ ವಾಕ್ಯ ಸರಿಯಾಗಿ ಹೇಳೋರ್ನ. ಅವ್ರು ಕೂಡ ಬೈಬಲ್ ಸ್ಟಡಿ ಚೆನ್ನಾಗಿ ಮಾಡಬೇಕು, ದೇವರ ವಾಕ್ಯನ ಆಳವಾಗಿ ಓದಿ ಅಂಥವ್ರು ಮಾಡೋದು. ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಹೀಗೆ ಏನಾಗ್ತದೆ, ಸಭೆ ಮುಂದೆ ಬೆಳ್ಕೊಂತ ಹೋಗ್ತದೆ. ತಾವು ಸಭೆ ಮಾಡೋದ್ರೆ ಇನ್ನು ಸಭೆಗಳು ಕಟ್ಟಲ್ಪಡ್ತಾರೆ, ಮತ್ತು ಇನ್ನೊಬ್ಬ ಲೀಡರ್ಸ್ ಕೂಡ ಈ ರೀತಿಯಲ್ಲಿ ಅವರು ಮಾಡ್ತಾರೆ. 3ನೇ ವಚನ ನೋಡುವಾಗ, ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಯುದ್ಧಕ್ಕೆ ಹೋಗುವ ಸೈನಿಕನು
ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತೀರಿ. ನಮಗೆ ಮೂರನೇದಾಗಿ, ಒಳ್ಳೆ ಸೈನಿಕನಂತೆ ಶ್ರಮೆಯನ್ನು ಅನುಭವಿಸು. ವಿಶ್ವಾಸಿಗಳಾಗಿ ನಾವು ಒಳ್ಳೆ ಸೈನಿಕರಂತೆ ನಾವು ಈ ಸಭೆಯನ್ನು ನಾವು ಕಟ್ಕೊಂಡು ಹೋಗ್ಬೇಕು, ಅಥವಾ ನಮ್ಮ ವೈಯಕ್ತಿಕ ಜೀವನದಲ್ಲಿ ಆ ಥರ ಜೀವನ ಮಾಡಬೇಕು. ಯಾಕಂದ್ರೆ ನಾವು ಯೇಸುಸ್ವಾಮಿ ನಮಗೆ ರಕ್ಷಣೆ ಕೊಟ್ಟಿರುವಾಗ ನಾವು ಆತನನ್ನೇ ಮೆಚ್ಚಿಸೋದಕ್ಕೆ ನಮ್ಮ ಇಡೀ ಜೀವಿತವನ್ನೇ ನಾವು ಮುಡುಪಾಗಿಡ್ಬೇಕು. ಈ ಲೋಕದ ರಕ್ಷಣೆ ಕೊಟ್ಟಿರುವಾಗ ಆತನನ್ನ ಮೆಚ್ಚಿಸೋದು ಬಿಟ್ಟು ಇನ್ಯಾರು ನಾವು ಮೆಚ್ಚಿಸ್ಬೇಕು. ಹೌದಾ? ನಾವು ಇನ್ಯಾರು ಮೆಚ್ಚಿಸಬೇಕಾಗಿಲ್ಲ. ನಾವು ನಮಗೆ ರಕ್ಷಣೆ ಕೊಟ್ಟಂತ ಯೇಸು ಕ್ರಿಸ್ತನನ್ನೇ ಮೆಚ್ಚಿಸುವುದೇ ನಮ್ಮ ಅದು ಕರ್ತವ್ಯವಾಗಿದೆ. ನಾವು ಉದ್ಯೋಗನ ಮಾಡ್ತಾ ಇರ್ಬೋದು, ನಾವು ದೇವರ ಸೇವೆಯನ್ನು ಮಾಡ್ತಾ ಇರ್ಬೋದು, ನಾವು ಬಿಸ್ನೆಸ್ ಅನ್ನ ಮಾಡ್ತಾ ಇರ್ಬೋದು, ಅಥವಾ ಇನ್ನು ಏನಾದರೂ ಮಾಡ್ತಾ ಇರ್ಬೋದು. ನಾವು ಏನೇ ಮಾಡಿದ್ರು ಕೂಡ ಅದರ ಮೂಲಕ ನಾವು ದೇವರಿಗೆ ಮಹಿಮೆತರಾಗಿ ನಡ್ಕೊಳ್ಬೇಕು. ನಾವು ಕೆಲವರು ಕುಟುಂಬದಲ್ಲಿ ಇರ್ತಾರೆ, ಅವರಿಗೆ ಉದ್ಯೋಗ ಕೂಡ ಇರೋದಿಲ್ಲ, ಅವರು ಕೂಡ ತಾವು ಕೊಟ್ಟ ಚಿಕ್ಕ ಕೆಲಸದಲ್ಲಿ ಅವರು ದೇವರನ್ನು ಮಹಿಮೆ ಬಿಡುವಂತ ಆಗಿರ್ಬೇಕು. ನಾವು ನೋಡೋ ಒಬ್ಬ ಸೈನಿಕ ಹೇಗಿರ್ತಾನೆ, ನಾವು ಸೈನಿಕರು ನೋಡ್ತೀವಲ್ಲ, ನಮ್ಮ ಅಕ್ಕಪಕ್ಕದಲ್ಲಿ ಇದೆ, ಅವ್ರಿಗೆ ರಜೆಗಳು ಕೂಡ ಪೂರ ಕಡಿಮೆ ಕೊಡ್ತಾರೆ, ಮತ್ತೆ ಬಂಧುಗಳೇ ಹೋಗ್ತಾ ಇರಬೇಕು. ಯಾಕಂದ್ರೆ ಅವ್ರಿಗೆ ಟ್ರೈನಿಂಗ್ ಸ್ವಲ್ಪ ಕಡಿಮೆ ಆದ್ರೆ ಅವ್ರಿಗೆ ಯುದ್ಧ ಮಾಡಕ್ ಆಗೋದಿಲ್ಲ. ಪ್ರತಿದಿನ ಅವ್ರಿಗೆ ಟ್ರೈನಿಂಗ್ ಬೇಕೇ ಬೇಕು. ಇಲ್ದಿದ್ರೆ ಟ್ರೈನಿಂಗ್ ಇಲ್ಲದೆ ಅಲ್ಲಿ ಹೋಗಿ ಇದ್ದಕ್ಕಿಲ್ಲ ಅಂದ್ರೆ ಅವ್ರ ಕೈಲಿ ಆಗೋದೂ ಇಲ್ಲ. ಹೌದಲ್ಲ? ಅವನು ಲೋಕ ವ್ಯವಹಾರದಲ್ಲಿ ನಾನು ಸ್ವಂತ ಊರಿಗೆ ಹೋಗ್ತೀನಿ, ನನಗೆ ಸ್ವಲ್ಪ ಭಾಳ ದಿನ ಆಯ್ತು ನಮ್ಮ ಊರಲ್ಲಿ ನೋಡಿಲ್ಲ ಅಂತೇಳಿ ಅವನ ಊರಿಗೆ ಬಂದು ಅಲ್ಲೇ ಇದ್ಬಿಟ್ರೆ ಅವನು ಏನ್ ಮಾಡ್ತಾನೆ, ಅವನಿಗೆ ಸ್ಟ್ರೆಂತ್ ಅವನೇ ಕಳ್ಕೊಳ್ತಾನೆ. ವಿಶ್ವಾಸಿಯಾಗಿ ನಾವು ಯೇಸು ನಂಬಿದವರಾಗಿ ನಮಗೆ ಆ ಸ್ಟ್ರೆಂತ್ ಯಾವಾಗಲೂ ಬೇಕಂದ್ರೆ ನಾವು ಯಾವಾಗಲೂ ಆತನ ಮೆಚ್ಚಿಸುವರಾಗಿ ಇರಬೇಕು. ಲೋಕದ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳಬಾರ್ದು ಅಂತ ಹೇಳಿ ತಿಮೋತಿನ ಹೇಳ್ತಾನೆ. ಹೌದಲ್ಲ? ನಾವು ನೋಡೋದು ನಾವು ಲೋಕದಲ್ಲಿ ಇದ್ರೂ ಕೂಡ ಲೋಕದ ವ್ಯವಹಾರದಲ್ಲಿ ಸಿಕ್ಕೊಳ್ಬಾರ್ದು. ನಾವು ಲೋಕದಲ್ಲಿ ಇದ್ದೇವೆ, ನಾವು ಲೋಕದಲ್ಲಿ ಇರಲೇಬೇಕು. ನಮ್ಗೆ ಎಲ್ಲರೂ ಬೇಕು, ಎಲ್ಲರನ್ನ ಮಾತಾಡಿಸ್ಬೇಕು, ನಾವು ಉದ್ಯೋಗಗಳನ್ನು ಮಾಡಲೇಬೇಕು. ಆದರೆ ಅದರ ಜೊತೆಗೆ ನಾವು ಅವರ ಹಾಗೆ ಅಂದರೆ ಅನ್ಯಸ್ಥರಾಗಿ ನಡ್ಕೊಳ್ಳದೆ ಅಥವಾ ಸಮಯವನ್ನು ವ್ಯರ್ಥ ಮಾಡದೆ ನಾವು ಪ್ರತಿಯೊಂದನ್ನು ನಾವು ದೇವರಿಗೆ ಒಪ್ಪಿಸಬೇಕು. ಅಂದರೆ ಸಮಯವನ್ನು ದೇವರಿಗೋಸ್ಕರ ಉಪಯೋಗಿಸಬೇಕು. ಅವರನ್ನು ತಿಮೋತಿನ ಅದೇ ಹೇಳ್ತಾನೆ, ನೀನು ಲೋಕದ ವ್ಯವಹಾರದಲ್ಲಿ ಸಿಕ್ಕೊಳ್ಬೇಡ, ಯೇಸು ನೀನು ಕರೆದಿದ್ದಾನಲ್ಲ ಅದನ್ನ ಮೆಚ್ಚಿಸೋದಕ್ಕೆ ಮಾತ್ರ ನೀನು ಪ್ರಯತ್ನ ಮಾಡ. ಅದಾದ್ಮೇಲೆ 5ನೇ ವಚನದಲ್ಲಿ ನೋಡುವಾಗ ಯಾರಾದ್ರೂ ಹೋದ್ರೆ 5ನೇ ವಚನ, జట్టైన వాడు పోరాడినప్పుడు నియమ ప్రకారం పోరాడుటకే వానికి కిరీటం చేస్తాను. ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿಯೊಡನೆ ಹೋರಾಡುವಾಗ ನಿಯಮದ ಪ್ರಕಾರ ದೊರಕುವುದಿಲ್ಲ. ನಮ್ಮೆಲ್ಲರಿಗೂ ಗೊತ್ತಲ್ಲ, ನಾವು ಬಹಳ ಜನ ಆಟ ಆಡಿದ್ದೇವೆ ಮತ್ತು ಅನೇಕ ಆಟಗಳನ್ನು ನಾವು ನೋಡ್ತೇವೆ. ನಿಯಮದ ಪ್ರಕಾರ ಆಡದೇ ಇದ್ರೆ ನಮಗೆ ಜಯಮಾಲೆ ದೊರಕುವುದಿಲ್ಲ. ಒಂದು 100 ಮೀಟರ್ಸ್ ಓಟದಲ್ಲಿ ಓಡಿ 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 ಕೊನೆಯದಲ್ಲಿ ಲೈನ್ ತಪ್ಪಿ ಹೋದ್ರೆ ಏನಾಗ್ತದೆ, ನಮಗೆ ಬರೋ ಪ್ರೈಸ್ ಹೋಯ್ತು. ಇಲ್ಲಿ ಪೌಲನು ಯಾವ ಸಂದರ್ಭದಲ್ಲಿ ಈಗ ಹೇಳ್ತಾ ಇದ್ದ ಅಂದ್ರೆ ಅದು 5ನೇ ಸಂಬಂಧಕ್ಕೇನೆ ಯಾವುದು 4ನೇ ವರ್ಷಕ್ಕೆ ಅದು ಸಂಬಂಧ ಇದೆ. ಅಂದ್ರೆ ನಾವು ದೇವರ ಸಭೆ ಕಟ್ತಾ ಇರ್ತೀವಿ, ನಾವು ದೇವರ ರಾಜ್ಯದಲ್ಲಿ ಇನ್ವಾಲ್ವ್ ಆಗಿರ್ತೇವೆ, ಆದರೆ ಲೋಕ ರೀತಿಯಾಗಿ ಸಭೆಯನ್ನು ಕಟ್ಟಕ್ಕೆ ಬರೋದಿಲ್ಲ. ನಾವು ಹೇಳ್ಬೇಕಾಗಿರೋ ಉದ್ದೇಶ ಅದೇ, ಯಾರು ಪೌಲನು. ಹೌದಲ್ಲ? ಅಂದ್ರೆ ಲೋಕದಲ್ಲಿರುವಂಥ ಸ್ಟ್ಯಾಂಡರ್ಡ್ಸ್ನ ನೀವು ಸಭೆಯಲ್ಲಿ ತರಬೇಡ್ರಿ. ಲೋಕದಲ್ಲಿರುವಂಥ ಮಟ್ಟಗಳನ್ನ ಅಳತೆಗಳನ್ನ ಸಭೆಯಲ್ಲಿ ತರಬೇಡ್ರಿ ಅಂತೇಳಿ ಪೌಲನು ಅದನ್ನ ರಿಮೈಂಡ್ ಮಾಡ್ತಾರೆ. ಒಂದರ ಆ ರೀತಿಯಲ್ಲಿ ತಂದ್ರೆ ಸಭೆ ಕಟ್ಟಕ್ಕೆ ಆಗೋದಿಲ್ಲ. ಹೌದು, ಅದರಿಂದ ಹೊರಗಿನ ಸ್ಟ್ಯಾಂಡರ್ಡ್ಸ್ ಯಾವುದೇ ನೀವು ತರಕ್ಕೆ ನಮಗೆ ಬೈಬಲೇ ಸಾಕು ಅನ್ನೋ ರೀತಿಯಲ್ಲಿ. ಹಾಗಾದ್ರೆ ನಾವು ದೇವರನ್ನು ಮೆಚ್ಚಿಸ್ಬೇಕಂದ್ರೆ ದೇವರು ನಮಗೆ ಏನು ಕೊಟ್ಟಿದ್ದಾನೆ, ಯಾವ ದಾರಿ ಕೊಟ್ಟಿದ್ದಾನೆ ಆ ದಾರಿಯಲ್ಲಿ ಓಡೋದೇ ಒಳ್ಳೆಯದು. ಹೌದಾ? ದಾರಿಯಲ್ಲಿ ನಾವು ಓಡುವಾಗ ಏನಂತಾರೆ, ಫೌಲ್ ಅಂತಾರಲ್ಲ, ದಾರಿ ತಪ್ಪಿ ಹೋದ್ರೆ ಫೌಲ್ ಆಗೋದು ಬೇಕಾಗಿಲ್ಲ. 6ನೇ ವಚನ ನೋಡುವಾಗ, ವ್ಯವಸಾಯದ ಹುಟ್ಟುವಳಿಯಲ್ಲಿ ಮೊದಲನೆಯ ಪಾಲು ಕಷ್ಟ ಮಾಡಿದವನಿಗೆ ದೊರೆಯುತ್ತದೆ. ಇಲ್ಲಿ ನಾವು ನೋಡುವಾಗ ಒಬ್ಬ ವ್ಯವಸಾಯಗಾರ ಏನ್ ಮಾಡ್ತಾನೆ, ಬೀಜ ಬಿತ್ತಿ ಬಹಳ ಕಷ್ಟ ಬಿದ್ದು ಹೊಲವನ್ನು ಹೂಳಿಬಿಟ್ಟು ಅದಾದ್ಮೇಲೆ ಬೀಜ ಬಿತ್ತಿ ಅದಾದ್ಮೇಲೆ ಏನ್ ಮಾಡ್ತಾನ,
ಮನೆಯಲ್ಲಿ ಇರ್ತಾನೆ ಅವನು ಸ್ವಲ್ಪ ಕಾಲ. ಈಗ ಅವನು ಫಲಗೋಸ್ಕರ ಅವನು ಕಾಯ್ತಾ ಇರ್ತಾನೆ. ಅವನಿಗೆ ದಿನ ಪ್ರತಿದಿನ ಕಾಯದೆ. ಈಗ ಅವನು ಮಾಡಿದ ಹಾರ್ಡ್ ವರ್ಕ್ ಎಲ್ಲ ಮಾಡಿದಾನೆ. ಈಗ ಕಠಿಣ ಶ್ರಮ ವಹಿಸಿ ಎಲ್ಲ ಕೆಲಸ ಮಾಡಿದಾನೆ. ಈಗ ಅದರ ಫಲಗೋಸ್ಕರ ಕಾಯ್ತಾ ಇದ್ದಾನೆ. ಒಂದೊಂದು ಕಾಲದಲ್ಲಿ ಅವನು ಆ ಫಲವನ್ನು ನೋಡ್ತಾನೆ, ಬಹಳ ಸಂತೋಷ ಪಡ್ತಾನೆ, ದೇವರಿಗೆ ಸ್ತೋತ್ರ ಮಾಡ್ತಾನೆ. ಅವನು ನಿಮ್ಗೆ ಯಾಕೆ ಅದನ್ನ ಆ ಉದಾಹರಣೆ ತೆಗೆದುಕೊಂಡು ಅಂದ್ರೆ, ನಾವು ನಮ್ಮ ಸಭೆಯಲ್ಲಿ ಅಥವಾ ನಮ್ಮ ವೈಯಕ್ತಿಕ ಜೀವನದಲ್ಲಿ ದೇವರಿಗೋಸ್ಕರ ನಾವು ಸೇವೆ ಮಾಡುವಾಗ ಅದರ ಫಲ ನಮಗೆ ಸಿಕ್ಕೇ ಸಿಗುತ್ತೆ. ಹೌದಲ್ಲ? ಅದು ದೇವರು ಕೊಟ್ಟೆ ಕೊಡ್ತಾರೆ. ಸೊ ಒಂದು ವೇಳೆ ನಾವು ಶ್ರಮ ಪಡದೆ ಹೋಗಿದ್ರೆ ನಮಗೆ ಫಲ ಇಲ್ಲ. ಈಗ ಬೀಜನೇ ಹಾಕಿದ ಹಿಂಗೆ ಒಬ್ಬ ವ್ಯವಸಾಯಗಾರನು ನನಗೆ ಫಲ ಯಾವತ್ತು ಬರ್ತದೆ ಅಂತೇಳಿ ಕಾಯ್ತಾ ಇದ್ರೆ ಅವನಿಗೆ ಫಲ ಎಂದು ಸಿಗಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಾವು ಬೀಜ ಹಾಕಿದ್ರೆ ಮಾತ್ರ ನಾವು ಫಲವನ್ನು ನಾವು ನೋಡಕ್ಕೆ ಸಾಧ್ಯ. ನಾವು ಅದೇ 1ನೇ ಅಧ್ಯಾಯದಲ್ಲಿ ಒಂದು ವಚನ ನಾವು ನೋಡ್ತೇವಲ್ಲ, 6ನೇ ನೋಡ್ರಿ, 1ನೇ ಅಧ್ಯಾಯ 6ನೇ ವಚನ ಹೋದ್ರೆ ಯಾರಾದ್ರು. ಆದ ಕಾರಣ ನಾನು ನಿನ್ನ ಬಲೆಯ ಮೇಲೆ ತಲೆಯ ಮೇಲೆ ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟಿದ್ದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ. ಇಲ್ಲಿ ನಾನು ನೋಡುವಾಗ ದೇವರ ಒಂದು ಕೃಪಾವರ ಕೊಟ್ಟಿದ್ದಾನೆ. ಯಾರಿಗೆ? ತಿಮೋಥನಿಗೆ. ಏನು ಒಂದು ಕಾಲ ಇದೆ, ಕಾಲ ಅಂತಾರಲ್ಲ, ಅದೇನು ಸಭೆ ನಡೆಸುವ ಕಾಲ ತನಗಿದೆ. ಈ ಕರೆನ ನೀನು ಉಪಯೋಗಿಸ್ಕೊಳ್ಳು. ಆ ಉಪಯೋಗಿಸ್ಕೊಳ್ಳೋದು ಸುಮ್ಮನೆ ಮನೇಲಿ ಇದ್ರೆ ಯಾರು ರಕ್ಷಣೆ ಹೊಂದ್ತಾರೆ, ಯಾರು ನಿನ್ನ ವಾಕ್ಯ ಕೇಳ್ತಾರೆ? ಹೌದಲ್ಲ? ಹಾಗೆ ಈ ನಿನಗೆ ಕೊಟ್ಟ ಕೃಪಾವರನ್ನು ಅದನ್ನು ಉಪಯೋಗಿಸು, ಅದನ್ನು ಸಂಪೂರ್ಣವಾಗಿ ಉಪಯೋಗಿಸು. ದೇವರ ವಾಕ್ಯನ ಆಳವಾಗಿ ಓದು, ಇತರರಿಗೆ ರಕ್ಷಣೆ ಸುವಾರ್ತೆಯನ್ನು ಸಾರು, ಶಿಷ್ಯರನ್ನಾಗಿ ಮಾಡು. ಇದೇ ನಿನಗೆ ಕೆಲಸ. ಹೌದು, ಅದನ್ನು ಪ್ರಜ್ವಲಿಸು. ಪ್ರಜ್ವಲಿಸಂದ್ರೇನು? ಯೂಸ್ ಇಟ್ ಟು ಫುಲ್ ಎಕ್ಸ್ಟೆಂಟ್. ಅಂದ್ರೆ ಪೂರ್ಣವಾಗಿ ಉಪಯೋಗಿಸು. ಅದನ್ನು ನೀನು ಮುಚ್ಚಿಟ್ಟುಕೊಳ್ಳೋಲ್ಲ. ದೇವರು ಕೊಟ್ಟ ಈ ವರವನ್ನು ನಾವು ನಮ್ಮ ಜೋಬೆಲ್ಲೋ ಅಥವಾ ನಮ್ಮ ಮನೇಲಿ ಇಟ್ಟರೆ ಅದನ್ನ ಯಾರು ಉಪಯೋಗಿಸಕ್ಕೆ ಸಾಧ್ಯ ಇಲ್ಲ. ಹೌದು, ಪೌಲನು ಅದೇ ಇಲ್ಲಿ ಹೇಳ್ತಾನೆ, ನೀನು ಆ ರೀತಿ ಉಪಯೋಗಿಸಿದಾಗ ನೀನು ಅದರ ಫಲವನ್ನು ಕಂಡೇ ಕಾಣ್ತೀವಿ. ಫಲದ ವಿಷಯದಲ್ಲಿ ನಾವು ನೋಡುವಾಗ ಕೆಲವು ಸಲ ಫಲಗಳನ್ನು ನಾವು ಇಮಿಡಿಯೇಟ್ ಆಗಿ ನೋಡ್ತೀವಿ, ಕೆಲವು ವರ್ಷಗಳ ತರ ನೋಡ್ತೀವಿ, ಕೆಲವು ಸಲ ಅನೇಕ ವರ್ಷಗಳಾದ್ಮೇಲೆ ನೋಡ್ತೀವಿ, ಕೆಲವು ಸಲ ನಾವು ಸತ್ತ ಮೇಲೆ ನೋಡ್ತೀವಿ ಆ ಫಲಗಳು. ಅದನ್ನು ನಾವು ನೋಡೋದಿಲ್ಲ, ಬೇರೆ ಅನಿಸ್ತಾ ಇರ್ತಾರೆ ಅಷ್ಟೇ. ಆದರೆ ನೀನು ಬಿತ್ತಿದ್ದ, ಅದನ್ನ ನಾವು ಬಿತ್ತಿದ್ದ ವಾಕ್ಯ ಅದಕ್ಕೆ ಫಲ ಉಂಟು. ಅದನ್ನ ದೇವರ ವಾಕ್ಯ ಹೇಳ್ತದೆ. ಅದನ್ನ ನಾವು ತಿಳ್ಕೊಂಡು ದೇವರ ಸೇವೆ ಮಾಡೋದು. ನಾನು ಮಾಡಿದ ಸೇವೆಗಳು ಇವತ್ತೇ ಕಾಣಬೇಕಂತೇನೆ ಯಾವ ಕಾನೂನು ಇಲ್ಲ. ಅದು ಫಲ ಕೊಡ್ತದೆ, ಎಂದೋ ಒಂದು ಫಲ ಕೊಡ್ತದೆ. ನಾವು ಇರುವಾಗ ಕೊಡಬಹುದು. ಈ ಸಂಬಂಧ ಒಬ್ಬ ಸಾಮ ಹೇಳಿದ್ರಲ್ಲ, ಬಿತ್ತುವುದಕ್ಕೆ ಹೊರಟನು. ಹೌದಲ್ಲ? ಅನೇಕ ಬೀಜಗಳು ಬೇರೆ ಬೇರೆ ಕಡೆ ಬಿದ್ದುವು. ಅದಾದ್ಮೇಲೆ ಕೊನೆ ವಚನದಲ್ಲಿ ಏನ್ ನೋಡ್ತೀವಿ? ಕೆಲವು 30ರಷ್ಟು, ಕೆಲವು 60ರಷ್ಟು, ಕೆಲವು 100ರಷ್ಟು ಫಲ ಕೊಟ್ಟೋಗುತ್ತೆ. 30ರಷ್ಟು, 60ರಷ್ಟು, 100ರಷ್ಟು ಫಲ ಯಾಕೆ ಕೊಡ್ತದೆ? 100ರಷ್ಟು ಫಲ ಯಾಕೆ ಬಂತಂದ್ರೆ ದೇವರ ವಾಕ್ಯನ ಸರಿಯಾಗಿ ಬಿದ್ದಿದ್ರೆ ಫಲ ಅಷ್ಟಕ್ಕೆ ಬರ್ತದೆ. ಹೌದಲ್ಲ? ದೇವರ ವಾಕ್ಯನ ಸ್ವಲ್ಪ ನೆಗ್ಲಿಜೆಂಟ್ ಆಗಿ ನಾನು ಬಿದ್ದಿದ್ರೆ ಅದರ 60%, ಇನ್ನೂ ಸ್ವಲ್ಪ ಹೌದಲ್ಲ ಆಲಸ್ಯವಾಗಿ ನಾನು ಮಾಡಿದ್ರೆ 30%. ಇನ್ನು ಸರಿಯಾಗಿ ದೇವರ ವಾಕ್ಯ ಕೊಡದೇ ಇದ್ರೆ ನನ್ನ ಯಾವುದೇ ನಿರೀಕ್ಷೆ ನನಗೆ ಹೇಳೋ ಉದ್ದೇಶ ಅದೇ. ಅಂದ್ರೆ ನೀವು ದೇವರ ವಾಕ್ಯ ಕೊಡುವಾಗ ಇದ್ದದ್ದನ್ನೇ ರಕ್ಷಣೆ ಸುವಾರ್ತೆಯನ್ನು, ಪಾಪದ ಖಂಡನೆಯನ್ನು ಕೊಡುವಾಗ ಅದರ ಫಲ ಹೌದಲ್ಲ, ಕೆಲವರಿಗೆ ಪಾಪವನ್ನು ಖಂಡಿಸಬೇಕ ಸಂಕಟ ಆಗ್ತದೆ, ನೋವಾಗ್ತದೆ. ಆದರೆ ಅದಾದ್ಮೇಲೆ ಅವ್ರು ನಿಜವಾಗ್ಲೂ ವ್ಯಸವನ್ನು ನಂಬಿದ ಮೇಲೆ ಅವರಿಗೆ ಸಂತೋಷವನ್ನು ನೋಡ್ತೇವೆ. ಹೌದಲ್ಲ? ಅವರ ಜೀವನ ಉದ್ಧಾರ ಆಗೋದನ್ನು ನೋಡ್ತೇವೆ. ಅದರಿಂದ ನಾವು ಸುವಾರ್ತೆಯನ್ನು ಕೊಡುವಾಗ ಇದ್ದಾಗೆ ನಾವು ಹೇಳುವಾಗ ಅದರ ಫಲ ನಾವು ನೋಡ್ತೇವೆ. ಪೌಲನು ಅದಾದ್ಮೇಲೆ ತಿಮೋಥನಿಗೆ 3 ಎಂಕರೇಜ್ಮೆಂಟ್ ಕೊಡ್ತಾನೆ. ಅಂದ್ರೇನು? ತನ್ನ ಸಭೆಯಲ್ಲಿ ಹೇಗೆ ನೀನು ಯಾವುದೇ ರೀತಿ ಡಿಸ್ಕರೇಜ್ ಆಗದಂಗೆ ನೀನು ಮುಂದೆ ಹೋಗ್ಬೇಕಂತೇಳಿ. 8ನೇ ವಚನದಲ್ಲಿ ಯಾರಾದರೂ ಹೋದ್ರೆ 8, 9. ವಿವೇಕವನ್ನು ದಯಪಾಲಿಸುವನು, ಸತ್ತವರೊಳಗೆಗಿಂದ ಎಬ್ಬಿಸಲ್ಪಟ್ಟವನು, ದಾವೀದನ ವಂಶದವನು ಆಗಿರುವ ಯೇಸು ಕ್ರಿಸ್ತನು ಜ್ಞಾಪಕ ಮಾಡಿಕೋ.
ಆಗಿರುವ ಯೇಸು ಕ್ರಿಸ್ತನ 9ನೇ ವಚನ ಕೊಡ್ಬೋದ್ರಿ? ಇದೇ ನಾನು ಸುವಾರ್ತೆ ಇದರಲ್ಲಿ ನಾನು ಕಷ್ಟವನ್ನು ಅನುಭವಿಸಿ ದುಷ್ಕಾಮಿಯಂತೆ ಸಮಾಲೋಚನೆಯಿಂದ ಕಟ್ಟಲ್ಪಟ್ಟಿರುವವನಾಗಿದ್ದೇನೆ. ಆದರೆ ದೇವರ ವಾಕ್ಯವು ಸಂಬಂಧವಿಲ್ಲ, ಆದ ಕಾರಣ ಅಷ್ಟು ಸಾಧ್ಯ. ಇಲ್ಲಿ ನಾವು ನೋಡುವಾಗ 3 ಎಂಕರೇಜ್ಮೆಂಟ್ ಅವರನ್ನು ತಿಮೋಥಿಯನಿಗೆ ಕೊಡ್ತಾನೆ. ಮೊದಲನೇದಾಗಿ ನಿನ್ನ ಸೇವೆಯಲ್ಲಿ ಮೊದಲನೇ ಕೆಲಸ ಏನು? ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನು ದಾವೀದನ ವಂಶದವನು ಆಗಿರುವ ಯೇಸು ಕ್ರಿಸ್ತನನ್ನು ಜ್ಞಾಪಕ ಮಾಡಿಕೊ. ನಾವು ಸೇವೆ ಮಾಡುವಾಗ ಯೇಸು ಕ್ರಿಸ್ತನ ಯಾವಾಗ ಜ್ಞಾಪಕ ಮಾಡ್ತಿರ್ಬೇಕು. ಈಸ್ ದ ಸೇವಿಯರ್, ಈಸ್ ದ ಲೀಡರ್, ಈಸ್ ಅವರ್ ಗಾಡ್. ಹೌದಲ್ಲ, ನಾವು ಆತನಿಗೋಸ್ಕರ ಈ ಸೇವೆ ಮಾಡ್ತಾ ಇದ್ದೇವೆ. ಫಸ್ಟ್ ಪ್ರಯಾರಿಟಿ ಏನು? ಯೇಸುವನ್ನ ಜ್ಞಾಪಕ ಮಾಡ್ಕೊ. ನಂಬಿದನಾಗಲೇ ಜ್ಞಾಪಕ ಮಾಡು. ಪ್ರತಿ ಸಲ ಏನೇ ಕಷ್ಟ ಬಂದರೂ ಕೂಡ, ಎಷ್ಟೇ ನಷ್ಟ ಬಂದರೂ ಕೂಡ, ಎಂಥ ಸಮಸ್ಯೆಗಳು ಬಂದರೂ ಕೂಡ ಯೇಸುವನ್ನು ಜ್ಞಾಪಕ ಮಾಡ್ಕೊ. ಅವಾಗ ನೀನೇನು ಮಾಡ್ತೀವಿ? ಸಭೆಯನ್ನು ನಡೆಸ್ಕೊಂಡು ಹೋಗ್ತೀವಿ, ನೀನು ಕೊಟ್ಟಿರೋ ಸೇವೆಯನ್ನು ಮಾಡ್ಕೊಂಡು ಹೋಗ್ತೀವಿ. ಎರಡನೇದಾಗಿ ಇದರಲ್ಲಿ ನಾನು ಕಷ್ಟವನ್ನು ಅನುಭವಿಸಿ ದುಷ್ಕರ್ಮಿಯಂತೆ ಸಂಕೋಲೆಯಿಂದ ಕಟ್ಟಲ್ಪಟ್ಟವನಾಗಿದ್ದೇನೆ. ಎರಡನೇದಾಗಿ ಎಂಕರೇಜ್ಮೆಂಟ್ ಏನಂದ್ರೆ, ನನ್ನನ್ನು ನೋಡು. ಈ ಪೌಲ ಹೇಳ್ತಾನೆ, ನಿನ್ ಕಷ್ಟ ಬಂದಾಗ ನೀನು ನನ್ನನ್ನು ನೋಡು, ನಾನು ಹೆಂಗಿದ್ದೀನಿ. ಪೌಲನ್ ಹೇಗಿದ್ದಾನೆ? ಇಲ್ಲಿ ಸಂಕೋಲೆಯಿಂದ ಬಂಧಿಸಿಕೊಂಡಾಗಿದ್ದಾನೆ. ಈಗ ಅವನೆಲ್ಲಿದ್ದಾನೆ? ಜೈಲಲ್ಲಿದ್ದಾನೆ. ಹೌದಲ್ಲ, ಜೈಲಲ್ಲಿದ್ದು ಬರ್ತಿದ್ದಾನೆ. ನನಗೆ ನೋಡಿ, ಯೇಸು ಸ್ವಾಮಿಗೋಸ್ಕರ ನಾನು ಕಟ್ಟಲ್ಪಟ್ಟವನಾಗಿದ್ದೇನೆ. ಏನು ಯಾವ್ದು ಕ್ರಿಮಿನಲ್ ತರ ನನ್ನ ಬಂದ್ಬಿಟ್ಟಿದ್ದಾರೆ. ಆದ್ರೂ ಕೂಡ ನಾನು ಯೇಸು ಸ್ವಾಮಿ ಸುವಾರ್ತೆ ಸಾರೋದು ಬಿಟ್ಟಿಲ್ಲ. ಆದ್ರೆ ನೀನು ನನ್ನನ್ನು ನೋಡು, ನನ್ನನ್ನು ಅನುಸರಿಸು. ನಾನು ಈಗಿರುವಾಗ ನಾನು ಹೇಗೆ ಡಿಸ್ಕರೇಜ್ ಆಗಿಲ್ಲ, ನೀವು ಹಾಗೆ ಡಿಸ್ಕರೇಜ್ ಆಗಬೇಡ. ಹೌದಲ್ಲ, ನಿನಗೆ ಅಂತ ಸಭೆಯಲ್ಲಿ ಕಷ್ಟ ಬಂದಾಗ ಅಥವಾ ನಿನ್ನ ಸೇವೆಯಲ್ಲಿ ಕಷ್ಟ ಬಂದಾಗ. ಮೂರನೇದಾಗಿ ಇನ್ನೊಂದು ಎಂಕರೇಜ್ಮೆಂಟ್ ಕೊಡ್ತಾನ. ಏನಂದ್ರೆ, ದೇವರ ವಾಕ್ಯಕ್ಕೆ ಬಂಧನವೇ ಇಲ್ಲ. ನನಗೆ ಕೈಯಲ್ಲಿ ಬೇಡಿ ಹಾಕಿದ್ರು ಪರವಾಗಿಲ್ಲ, ಯಾವ್ದನ್ನ ಮನೆಯಲ್ಲಿ ಹಾಕಿ ಮುಚ್ಚಿದ್ರು ನನಗೆ ತೊಂದರೆ ಇಲ್ಲ. ಹೌದಲ್ಲ, ನಾನೆಲ್ಲೂ ಈ ಊರಿಂದ ಬಿಟ್ಟು ಇನ್ನೊಂದು ಊರಿಗೆ ನನಗೆ ಬ್ಯಾನ್ ಮಾಡಿ ಅಲ್ಲಿ ಹಾಕಿದ್ರು ತೊಂದರೆ ಇಲ್ಲ. ದೇವರ ವಾಕ್ಯ ಇಲ್ಲಾದ್ರೂ ಸಾಕು. ಐ ಆಮ್ ಫ್ರೀ ಟು ಪ್ರೀಚ್ ಗಾಸ್ಪೆಲ್. ಹೌದಲ್ಲ, ದೇವರ ವಾಕ್ಯನ ಹೇಳುವಾಗ ಯಾರು ಇದು ಮಾಡೋಕ್ಕಾಗ್ತದೆ? ಹೌದಲ್ಲ, ನನ್ನ ಬಾಯಿಂದ ಸುವಾರ್ತೆ ಸಾರುವಾಗ ಅದನ್ನ ಏನ್ ಮಾಡಕ್ಕೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಆದ್ರೆ ದೇವರ ವಾಕ್ಯ ಹೇಳ್ಬೋದು. ಸೆರೆಮನೆಯಲ್ಲಿ ಹಾಕಿದ್ರು ಅಲ್ಲಿ ದೇವರ ವಾಕ್ಯ ಹೇಳ್ತೀನಿ, ಹೊರಗಡೆ ಬಿಟ್ಟು ಕೂಡ ದೇವರ ವಾಕ್ಯ ಹೇಳ್ತೀನಿ, ಅರಮನೆ ಕರ್ಕೊಂಡು ಹೋದ್ರು ನಾನು ದೇವರ ವಾಕ್ಯನ ಹೇಳ್ತೀನಿ. ದೇವರ ವಾಕ್ಯ ಬಂಧನ ಇಲ್ಲದ ಕಾರಣ ನೀನು ದೇವರ ವಾಕ್ಯನ ಯಾವಾಗಲೂ ಹೇಳುವಂತ. ದೇವರ ವಾಕ್ಯನ ಯಾವಾಗಲೂ ನಾವು ಹೇಳ್ಬೋದು. ಬೇರೆ ಪರಿಸ್ಥಿತಿಗಳು ಚೇಂಜ್ ಆಗ್ಬೋದು, ಆದರೆ ದೇವರ ವಾಕ್ಯನ ಯಾರು ಬಂದ್ಸಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ನಮ್ಮ ಬಾಯಿಂದ ಬರುವಂಥದ್ದು, ಹೋದ್ರು ನಮ್ಮ ರಕ್ಷಣೆ ಅನುಭವದಿಂದ ಬರುವಂಥದ್ದು. ಅದರಿಂದ 3 ರೀತಿಯಲ್ಲಿ ಅದನ್ನು ಎಂಕರೇಜ್ ಮಾಡ್ತದೆ. ಮೊದಲನೇದಾಗಿ ಯೇಸುವನ್ನು ಯಾವಾಗಲೂ ಜ್ಞಾಪಕ ಮಾಡ್ಕೋ. ಎರಡನೇದಾಗಿ ನನ್ನನ್ನು ಅನುಸರಿಸು, ನಾನು ಕಷ್ಟ ಬೀಳ್ತಾ ಇದ್ದೀನಲ್ಲ, ಹೌದಲ್ಲ, ಆದ್ರೂ ನಾನು ಸುವಾರ್ತೆ ಸಾರ್ತಾ ಇದ್ದೀನಿ. ಮೂರನೇದಾಗಿ ದೇವರ ವಾಕ್ಯ ಬಂಧನವಿಲ್ಲ. ದೇವರ ವಾಕ್ಯ ಎಷ್ಟನ್ನ ಸಾರಬಹುದು, ಇವಾಗನ ಸಾರಬಹುದು, 24 hours ಕೂಡ ಸಾರಬಹುದು. ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾವಾಗಲೂ ಬಲ ಇದೆ. ಹೌದು, ಸುವಾರ್ತೆಗೆ ಬಲ ಇದೆಯಲ್ಲ. ಎಲ್ಲಿ ನೋಡ್ತೀವಿ ಆ ವಚನ? ಸುವಾರ್ತೆಗೆ ಬಲ ಇದೆ ಅಂತ ಈ ವಚನ ಎಲ್ಲಿ ನೋಡ್ತೀವಿ ನೋಡಿ? ರೋಮಪುರದವರಿಗೆ ಬರೆದ ಪತ್ರಿಕೆ 1:16 ಸುವಾರ್ತೆಯು ದೇವರ ಶಕ್ತಿಯ ಬಲ ಸ್ವರೂಪವಾಗಿದೆ. ಹೌದಲ್ಲ, ಸುವಾರ್ತೆ ಹೇಳುವಾಗ ಅದು ಪವರ್ ಇದೆ. ಅದು ಪವರ್ ನಮ್ಮಿಂದ ಬರೋದಲ್ಲ, ಅದು ದೇವರಿಂದನೇ ಬರ್ತದೆ. ಯಾಕೆ ದೇವರ ವಾಕ್ಯ ಪವರ್ ಇದೆ? ದೇವರ ವಾಕ್ಯ ಎಂಥ ಪಾಪಿಗಳನ್ನು ಕೂಡ ರಕ್ಷಿಸುವಂತಾಗಿದೆ. ಎಂಥವ್ರನ್ನಾದ್ರೂ ಎಂಥ ಕಠಿಣವಾದ್ರೂ ಅದು ಮಾರ್ಪಾಟು ಮಾಡುವಂಥದ್ದು. ಅದರಿಂದ ದೇವರ ವಾಕ್ಯಕ್ಕೆ ಬಲ ಇದೆ. ಹೌದು, ಅದು ಎಂಥವ್ರನ್ನಾದ್ರೂ ಬದಲಾವಣೆ ಮಾಡುವಂಥ ಶಕ್ತಿ ಇದೆ. ಕೊನೆಯದಾಗಿ ನಾವು ಕೆಲವು ವಚನ ನೋಡ್ಬಿಡೋಣ. 10ನೇ ವಚನ. ಆದ ಕಾರಣ ದೇವರಾಡಿಸಿಕೊಂಡವರು ನನ್ನ ಕೂಡ ಕ್ರಿಸ್ತ ಯೇಸುವಿನ ರಕ್ಷಣೆ ನಿತ್ಯ ಪ್ರಭಾವ ಸಹಿತ ಹೊಂದಬೇಕು. ನಾನು ಅವರಿಗೋಸ್ಕರ ಎಲ್ಲವನ್ನು ತಾಳಿಕೊಳ್ಳುತ್ತೇನೆ. ಈ ಮಾತು ನಂಬತಕ್ಕದಾಗಿ ಏನಂದ್ರೆ, ನಾವು ಆತನೊಡನೆ ಸತ್ತಿದರೆ ಆತನೊಡನೆ ಜೀವಿಸುವು, ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವುದು. ನಾವು ಯೇಸುವಿನವರ ಅಲ್ಲವೆಂದು ಹೇಳಿದರೆ ಆತನು ನಮ್ಮನ್ನು ತನ್ನವರೆಂದು ಹೇಳುವುದು. ನಾವು ಅಪನಂಬಿಕಸ್ಥರಾಗಿದ್ದರೂ ಆತನ ನಂಬಿಕಸ್ಥನಾಗಿಯೇ ಇರುವುದು. ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರದು. ಈ 13ನೇ ವಚನವನ್ನು ಮಾತ್ರ ನೋಡೋಣ. ನಾವು ಅಪನಂಬಿಕಸ್ಥರಾಗಿದ್ದರೂ ಆತನು ನಂಬಿಕಸ್ಥನಾಗಿಯೇ ಇರುವುದು.
ಒಂದು ವೇಳೆ ದೇವರು ನಮಗೆ ಒಂದು ಒಳ್ಳೆ ಟ್ಯಾಲೆಂಟ್ ಅಥವಾ ಒಂದು ಕೃಪಾವರ ಕೊಟ್ಟಿದ್ರು ಕೂಡ ಉಪಯೋಗಿಸ್ಕೊಳ್ತಿದ್ರು ಕೂಡ ದೇವ್ರು ಏನ್ ಮಾಡ್ತಾನೆ ಮತ್ತೆ ನಮ್ಮನ್ನು ಉಪಯೋಗಿಸಾಗಿ ಮಾಡ್ತಾನೆ. ನೀನು ಹೊರಗೆ ಬಾ, ನೀನು ದೇವರ ವಾಕ್ಯವನ್ನು ಉಪಯೋಗಿಸಿ. ದೇವರು ಆತ ನಂಬಿಕೆಸ್ತನಾಗಿರೋದ್ರಿಂದ ಮತ್ತೆ ದೇವರು ಅವನು ಹೇಳೋದನ್ನೆಲ್ಲ ಆಶೀರ್ವಾದ ಮಾಡ್ತಾನೆ. ಅವನ ಮಿನಿಸ್ಟ್ರಿನ ದೇವರು ಆಶೀರ್ವಾದ ಮಾಡ್ತಾನೆ. ದೇವರು ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲ್ಲ. ಹೌದಲ್ಲ, ದೇವರು ಪ್ರಾಮಿಸ್ ಮಾಡಿದನಲ್ಲ, ನೀನು ಹೋಗಿ ಸುವಾರ್ತೆಯನ್ನು ಸಾರು, ಅನೇಕ ಆತ್ಮಗಳಿಗೆ ಆಶೀರ್ವಾದ ಮಾಡ್ಕೊಂತೀರಿ. ಹೌದಲ್ಲ, ನಾವು ಹಾಗೆ ರೀತಿ ಮಾಡುವಾಗ ದೇವರು ಖಂಡಿತ ಆಶೀರ್ವಾದ ಮಾಡ್ತಾನೆ. ಹೌದಲ್ಲ, ದೇವರು ತನ್ನ ಸ್ವಭಾವಕ್ಕೆ ವಿರುದ್ಧ ಏನು ಮಾಡೋದಿಲ್ಲ. ಹೌದಲ್ಲ, ಆತನು ನಂಬಿಕೆಸ್ತನಾಗಿರೋದ್ರಿಂದ ಆತ ನಂಬಿಕೆಸ್ತನಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಹೌದಲ್ಲ, ದೇವ್ರ ನಂಬಿಕೆಸ್ತೇ ಮುಖ್ಯ. ಕೆಲಸ ನಾವು ಅಪನಂಬಿಸ್ತರಾಗಿ ಬೇಡಪ್ಪ ನಮ್ಮ ಕೈಲಿ ಆಗಲ್ಲ ಈ ಸೇವೆ ಅಂತ ಹೇಳಿ ಬಿಟ್ಟು ಓಡಿದ್ರು ಕೂಡ ದೇವ್ರು ಮಾಡ್ತಾರೆ, ವಾಪಸ್ ಕರಿಸಿ ದೇವ್ರ ಸೇವೆ ಮಾಡಿಸ್ತಾರೆ. ಹಾಗೆ ಪೌಲ ತಿಮೋತಿಗೆ ಪತ್ರ ಬರೀತಾ ಮೊದಲ ಕೃಪೆಯಲ್ಲಿ ಬಲ ಹೊಂದಿದ್ದನು. ಅಂದರೆ ನಾವು ಹೆಚ್ಚಾಗಿ ದೇವರ ಮೇಲೆ ಡಿಪೆಂಡ್ ಆಗಿರುವಂಥವರಾಗಿದ್ದೇವೆ. ಮೊದಲ ಅದಾದ್ಮೇಲೆ ದೇವರ ವಾಕ್ಯವನ್ನು ನಾವು ಸರಿಯಾಗಿ ಬೋಧಿಸಬೇಕು ಮತ್ತು ಬೋಧಿಸ ಶಕ್ತರಾದ ನಂಬಿಕಸ್ಥರಿಗೆ ಒಪ್ಪಿಸ್ಕೊಡ್ಬೇಕು. ಹೌದಲ್ಲ, ನಾವು ಟ್ರೈನ್ ಅಪ್ ಮಾಡಬೇಕು. ಅದಾದ್ಮೇಲೆ ನಾವು ಸೈನಿಕನ ಹಾಗೆ ಲೋಕ ವ್ಯವಹಾರದಲ್ಲಿ ಸಿಕ್ಕೊಳ್ಬಾರ್ದು. ಅದಾದ್ಮೇಲೆ ನಾವು ಏನ್ ಮಾಡಬೇಕು, ನಿಯಮ ಪ್ರಕಾರ ಅಂದ್ರೆ ದೇವರು ಕೊಟ್ಟ ದಾರಿಯಲ್ಲೇ ನಾವು ಅದರಲ್ಲೇ ನಾವು ಓಡ್ಬೇಕಂತ. ವ್ಯವಸಾಯಗಾರನು ಹೇಗೆ ಕಷ್ಟಪಡ್ತಾನೆ ಆ ರೀತಿಯಲ್ಲಿ ನಾವು ಕೂಡ ನಮ್ಮ ಸೇವೆಯಲ್ಲಿ ಕಷ್ಟಪಡುವಾಗ ದೇವರು ಖಂಡಿತವಾಗಿ ನಮಗೆ ಆಶೀರ್ವಾದ ಮಾಡ್ತಾನೆ. ಅದರ ಫಲಗಳನ್ನು ನಾವು ಈ ಕಾಲದಲ್ಲಿ ನೋಡ್ಬೋದು, ಮುಂದಿನ ಕಾಲದಲ್ಲಿ ನೋಡ್ಬೋದು, ಅದು ಮುಂದಿನ ಪೀಳಿಗೆಗೂ ನಾವು ಆಶೀರ್ವಾದಗಳನ್ನು ನಾವು ನೋಡ್ಬೋದು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮ ತಂದೆಯಾದ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳು ಸ್ವಾಮಿ. ದೇವರು ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ನೀವು ನಮಗೆ ಉಚಿತವಾಗಿ ಕ್ರಿಸ್ತನಲ್ಲಿ ಒಂದು ರಕ್ಷಣೆ ನೀಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ನಂಬಿಕೆಯ ಮೂಲಕ ಮಾತ್ರವೇ ನಮಗೆ ನಿನ್ನ ಕೃಪೆಯ ಮೂಲಕ ನಾವು ರಕ್ಷಣೆ ಕೊಟ್ಟಿದ್ದೀವಿ ಸ್ವಾಮಿ. ಅದನ್ನು ನಾವು ತಿಳ್ಕೊಂಡು ಯಾವಾಗಲೂ ನಿನ್ನ ಕೃಪೆಯನ್ನು ನಾವು ಹಾಕಿಕೊಂಡು ಜೀವಿಸಲಿಕ್ಕಾಗುತ್ತೆ ಸಾಕು ಸ್ವಾಮಿ. ದೇವರೇ, ನೀವು ನಂಬಿಕೆಸ್ಥ ದೇವರಾಗಿದ್ದರಿಂದ ನೀವು ನಮ್ಮನ್ನು ಕೈ ಬಿಡದೆ ನಮ್ಮನ್ನು ಸದಾ ಕಾಲ ಕಾಪಾಡ ದೇವರಾಗಿದ್ದೀವಿ. ಅದನ್ನು ನಾವು ನಿಮ್ಗೆ ಕೊಂಡಾಡುತ್ತೇವೆ, ಸ್ತುತಿಸ್ತೀವಿ. ಮತ್ತು ಈ ಸಭೆಯೆಲ್ಲ ಹಿರಿಯರನ್ನು, ಈ ಸಭೆಯೆಲ್ಲ ಕುಟುಂಬಗಳನ್ನು, ಮಕ್ಕಳನ್ನು ವಿಶೇಷವಾಗಿ ನಡೆಸ್ತಂದೆಯೇ ಪ್ರತಿ ವಾರ ಅವರಿಗೆ ಬರುವಾಗ ನಿಮ್ಮ ವಾಕ್ಯವನ್ನು ಕೇಳಿ ಆನಂದ ದೇವರೇ ಜೀವಿಸಲಿಕ್ಕೆ ಸಹಾಯ ಮಾಡಿಸ್ತಾನೆ. ಇವರ ಸಹವಾಸವನ್ನು ವಿಶೇಷವಾಗಿ ಆಶೀರ್ವದಿಸ್ತಂದೆ ಮತ್ತು ಇವರು ಹಮ್ಮಿಕೊಂಡಿರುವಂಥ ಗಾಸ್ಪೆಲ್ ಮಿನಿಸ್ಟ್ರಿಯನ್ನು ಕೂಡ ಆಶೀರ್ವದಿಸ್ತಂದೆ. ಇವರು ಮಾಡುತ್ತಿರುವಂಥ ಎಲ್ಲ ಸಭೆಗಳನ್ನು ಕೂಡ ಆಶೀರ್ವದಿಸ್ತಂದೆ. ಈ ಪ್ರಾರ್ಥನೆ ಯೇಸು ಸಮಯದಲ್ಲಿ ಸ್ತೋತ್ರ ಮಾಡಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್.